ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 4th ಸೆಮಿಸ್ಟರ್ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ ಅಲ್ಲಿ ಬರುವಂತಹ 4ನೇ ಚಾಪ್ಟರ್ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ಈ ಚಾಪ್ಟರ್ ಅಲ್ಲಿ 2 ಕ್ವಶನ್ಸ್ ಗಳು ಬರುತ್ತೆ. ಸೊ ಈ ಚಾಪ್ಟರ್ ಗೆ ಸಂಬಂಧಪಟ್ಟಂತ ಎಲ್ಲ ಮೆಥಡ್ ಪ್ರಾಬ್ಲಮ್ ನಾನು ಇದೊಂದು ವಿಡಿಯೋದಲ್ಲಿ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. 2 ಪ್ರಾಬ್ಲಮ್ ಗಳು ನಿಮ್ ಕ್ವಶನ್ ಪೇಪರ್ ಅಲ್ಲಿ ಕಂಪಲ್ಸರಿ ಆಗಿ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಮೇಲೆ ಬರುತ್ತೆ. ಸೊ ಮೊದಲ ಎಕ್ಸಾಂಪಲ್, ಫ್ರಮ್ ಎ ಕಲೆಕ್ಷನ್ ಆಫ್ 11 distinct books, in how many ways can you select 4 book if one specific book must always be included in the selection? ಸೊ ಕ್ವಶನ್ ಅಲ್ಲಿ ಏನಿದ್ದಾರೆ, 11 ರೀತಿಯಾದ ವಿವಿಧ ಬುಕ್ಗಳಿವೆ, 4 ಬುಕ್ಗಳನ್ನ ನಮ್ಗೆ ಆಯ್ಕೆ ಮಾಡ್ಕೋದಕ್ಕೆ ಹೇಳಿದ್ದಾರೆ. ಪ್ರತಿಯೊಂದರಲ್ಲೂ ಹೊಸದೇ ವಿಧಾನ, ಹೊಸ ಪುಸ್ತಕವೇ ಇರಬೇಕು ಅಂತ ಒಂದು ಕಂಡೀಷನ್ ಹಾಕಿದ್ದಾರೆ. ಸೊ ಈ ರೀತಿ ಏನೇ ನಂಬರ್ಸ್ ಕೊಡ್ಲಿ ಅವರು, ಚಾಯ್ಸ್ ಬಗ್ಗೆ ಬಂದಾಗ ಕ್ವಶನ್ ಅಂದ್ರೆ ಇಷ್ಟರಲ್ಲಿ ಇಷ್ಟು ತಗೊಳ್ಳೋದು ಅಂತ ಬಂದಾಗ ಈ ರೀತಿ ನೀವು ಅದನ್ನ ಫಾರ್ಮುಲಾ ಕನ್ವರ್ಟ್ ಮಾಡ್ಕೋಬೇಕು. 11C4. ಸೊ 11 ಬುಕ್ಸ್ ಇದಾವೆ, ಅದರಲ್ಲಿ ನಾವು ಸಿ ಚಾಯ್ಸ್ ಮಾಡ್ತಾ ಇರೋದು 4 ಬುಕ್ಸ್ ನ. ಸೊ ಈ ರೀತಿ ಬರ್ಕೋಬೇಕು 11C4. ಇದನ್ನ ಹೇಗ್ ಮಾಡ್ತೀವಿ ಅಂದ್ರೆ, ಕೆಳಗಡೆ ಇರೋ ನಂಬರ್ ಎಷ್ಟಿದೆ 4, 11 ಇಂದ ಉಲ್ಟಾ ನಂಬರ್ಸ್ ನ ನಾವು ಮಲ್ಟಿಪ್ಲೈ ಮಾಡ್ಕೋತ ಬರ್ತೀವಿ. ಎಷ್ಟರವರೆಗೂ? 4 ಡಿಜಿಟ್ ವರೆಗೂ. ಯಾಕಂದ್ರೆ ಕೆಳಗಡೆ ಎಷ್ಟಿದೆ 4. 11 ಇಂಟು 10 ಇಂಟು 9 ಇಂಟು 8 ಎಷ್ಟಾಯ್ತು? ಮೇಲಿನ ನಂಬರ್ಸ್ 4. ಒಂದ್ ವೇಳೆ ಇದೇನಾದ್ರು ಕೆಳಗಿನ ನಂಬರ್ C3 ಇತ್ತಂದ್ರೆ, ಸಿ ಕೆಳಗಡೆ 3 ಇತ್ತಂದ್ರೆ 11 ಇಂಟು 10 ಇಂಟು 9 ಇಷ್ಟೇ ಹಾಕ್ಬೇಕು. ಬೈ ಚಾನ್ಸ್ 6 ಇತ್ತಂದ್ರೆ 11 ಇಂಟು 10 ಇಂಟು 9 ಇಂಟು 8 ಇಂಟು 7 ಇಂಟು 6. ಹೀಗೆ ಕೆಳಗಡೆ ಇರೋ ನಂಬರ್ಸ್ ಎಷ್ಟಿದೆ ಅಷ್ಟು ಡಿಜಿಟ್ ನಾವು ಉಲ್ಟಾ ಇಂಟು ಹಾಕೊಂತ ಹೋಗ್ಬೇಕು. ಆದ್ರೆ ಕೆಳಗಡೆದ್ದು ಏನಿರುತ್ತಲ್ಲ ಇದು ಫುಲ್ 1 to ಆ ನಂಬರ್ ಮಟನ್ ಹಾಕ್ಬೇಕು. ಅಥವಾ ನೀವು 4 ಇಂಟು 3 ಇಂಟು 2 ಇಂಟು 1 ಅಂತಾನು ಹಾಕ್ಬೋದು, 1 ಇಂಟು 2 ಇಂಟು 3 ಇಂಟು 4 ಅಂತಾನು ಹಾಕ್ಬೋದು. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ 333 ಬರುತ್ತೆ. ಅಂದ್ರೆ ಮೇಲಿಂದ ಇಷ್ಟು ಇಂಟು ಮಾಡಿ, ಕೆಳಗಡೆದಿಷ್ಟು ಇಂಟು ಮಾಡಿ ಡಿವೈಡೆಡ್ ಬೈ ಮಾಡ್ಕೊಂಡಾಗ ಆನ್ಸರ್ ಬರುತ್ತೆ. ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಫ್ರಮ್ ಎ ಕಲೆಕ್ಷನ್ ಆಫ್ 11 distinct books, in how many ways can you select 5 books if one specific book must always be included in the selection? ಸೇಮ್ ಆಗಲಿ ಹಾಗೆ ಒಂದ್ ನಂಬರ್ ಅಷ್ಟೇ ಚೇಂಜ್ ಮಾಡಿದೀನಿ. ಸೊ ಅಗೇನ್ ಸೇಮ್ ಬರ್ಕೋತೀವಿ. 11C5 ಈ ಸಲ ಆಲ್ರೆಡಿ 4 ತಗೊಂಡಿದ್ದೆ ಮೇಲೆ, ಈಗ 5 11C5. ಸೊ 11 ನಿಂದ ನಾವು ಉಲ್ಟಾ ಬರೋಣ. ಎಲ್ಲಿಯೂ ಎಷ್ಟು ನಂಬರ್ 5 ಡಿಜಿಟ್ಸ್ ಬರ್ಕೋಬೇಕು. 11 ಇಂಟು 10 ಇಂಟು 9 ಇಂಟು 8 ಇಂಟು 7 ಡಿವೈಡೆಡ್ ಬೈ 1 to 5 ಮಟ್ಟ ಇಂಟು ಹಾಕ್ಬೇಕು. ಸೊ ಇವುಗಳನ್ನ ಸಾಲ್ವ್ ಮಾಡಿದಾಗ 462 ಆಗುತ್ತೆ. ಹೌ ಮೆನಿ ಅರೇಂಜ್ಮೆಂಟ್ಸ್ ಕ್ಯಾನ್ ಬಿ ಮೇಡ್ ಔಟ್ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್ ಇಂಜಿನಿಯರಿಂಗ್? ಸೊ ಇಂಜಿನಿಯರಿಂಗ್ ಅನ್ನೋ ಶಬ್ದದಿಂದ ಎಷ್ಟು ರೀತಿಯಾದಂತಹ ಅರೇಂಜ್ಮೆಂಟ್ಸ್ ನ ಮಾಡಬಹುದು ಅಂತ ಕೇಳಿದ್ದಾರೆ. ಸೊ ಈಗ ಫಸ್ಟ್ ಏನ್ ಮಾಡ್ಕೋಬೇಕು, ಯಾವ್ದಾದ್ರು ಒಂದು ಶಬ್ದ ಕೊಟ್ಟಿದ್ರಂದ್ರೆ ಅವರು ಅದರಲ್ಲಿರೋ ಅಲ್ಫಾಬೆಟ್ಸ್ ನ ನೀವು ಎನಿಸ್ಕೋಬೇಕು. ಸೊ ಇದರಲ್ಲಿ ಇಂಜಿನಿಯರಿಂಗ್ ನಲ್ಲಿ ಏನಿದೆ 11 ಶಬ್ದಗಳು ಇದೆ. ನಂತರ ಏನ್ ಮಾಡ್ಬೇಕು, ರಿಪೀಟ್ ಆಗಿರೋ ಶಬ್ದ ಎಷ್ಟು ಬಾರಿ ರಿಪೀಟ್ ಆಗಿದೆ ಬರ್ಕೋಬೇಕು. ಸೊ ಇದರಲ್ಲಿ 11 ಶಬ್ದಗಳು ಇದೆ. ಇ ಅನ್ನೋ ಪದ 3 ಬಾರಿ, ಎನ್ ಅನ್ನೋ ಪದ 2 ಬಾರಿ, ಜಿ ಅನ್ನೋ ಪದ 2 ಬಾರಿ, ಹಾಗೂ ಆ ಅನ್ನೋ ಪದ 1 ಬಾರಿ, 2 ಬಾರಿ, ಆರ್ ಅನ್ನೋ ಪದ 1 ಬಾರಿ ಇದೆ. ಸೊ ಎಷ್ಟೆಷ್ಟು ಶಬ್ದ ಎಷ್ಟೆಷ್ಟು ಬಾರಿ ಇದೆ ಬರ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋಣ, ಮೇಲೆ 11 ಶಬ್ದ ಇರೋದ್ರಿಂದ 11 ಫ್ಯಾಕ್ಟೋರಿಯಲ್. ಇವು ಎಷ್ಟೆಷ್ಟು ಶಬ್ದ ಇದಾವೆ ಅಷ್ಟು ಫ್ಯಾಕ್ಟೋರಿಯಲ್ ಅಲ್ಲಿ ಹಾಕೋತೀವಿ. 3 ಫ್ಯಾಕ್ಟೋರಿಯಲ್, 3 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, 1 ಫ್ಯಾಕ್ಟೋರಿಯಲ್. ಈ ನಂಬರ್ಸ್ ಎಲ್ಲಿಂದ ಬಂತಂದ್ರೆ ರಿಪೀಟೆಡ್ ನಂಬರ್ಸ್. ಸೊ ಕೆಳಗಡೆ ರಿಪೀಟೆಡ್ ನಂಬರ್ಸ್ ನ ತಗೊಂಡಿರ್ತೀವಿ, ಎಷ್ಟು ಬಾರಿ ರಿಪೀಟ್ ಆಗಿದೆ ಆ ನಂಬರ್ಸ್ ನ ತಗೊಂತೀವಿ. ಮೇಲ್ಗಡೆ ಟೋಟಲ್ ಅಲ್ಫಾಬೆಟ್ಸ್ ಎಷ್ಟಿದೆ ಅದನ್ನ ತಗೊಂತೀವಿ. ಸೊ 11 ಫ್ಯಾಕ್ಟೋರಿಯಲ್ ಅಂದ್ರೆ 11 ನಿಂದ 1 ವರೆಗೂ ಇಂಟು 3 ಫ್ಯಾಕ್ಟೋರಿಯಲ್ ಅಂದ್ರೆ 3 ಇಂಟು 2 ಇಂಟು 1 6 ಆಗುತ್ತೆ. 3 ಫ್ಯಾಕ್ಟೋರಿಯಲ್ 3 ದಿಂದ 1 ವರೆಗೆ 3 ಇಂಟು 2 ಇಂಟು 1 6 ಬರುತ್ತೆ. ನೆಕ್ಸ್ಟ್ 2 ಫ್ಯಾಕ್ಟೋರಿಯಲ್ 2 ಇಂಟು 1 2 ಬರುತ್ತೆ. 2 ಫ್ಯಾಕ್ಟೋರಿಯಲ್ 2 ಇಂಟು 1 ಇದು 1 ಫ್ಯಾಕ್ಟೋರಿಯಲ್ 1 ಇಂಟು 1. ಈ ರೀತಿ ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ ಈಗ 5 ಫ್ಯಾಕ್ಟೋರಿಯಲ್ ಅಂದ್ರೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1. 4 ಫ್ಯಾಕ್ಟೋರಿಯಲ್ ಅಂದ್ರೆ 4 ಇಂಟು 3 ಇಂಟು 2 ಇಂಟು 1. ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ 2,77,200 ರೀತಿ ಅರೇಂಜ್ಮೆಂಟ್ಸ್ ನ ಮಾಡಬಹುದು. ನೆಕ್ಸ್ಟ್ ಪ್ರಶ್ನೆ, ಹೌ ಮೆನಿ ಡಿಫರೆಂಟ್ ವೇಸ್ ಕ್ಯಾನ್ ದ ಲೆಟರ್ಸ್ ಆಫ್ ದ ವರ್ಡ್ ಪ್ರೆಸೆಂಟ್ ಬಿ ಅರೇಂಜ್ಡ್? ಸೊ ಪ್ರೆಸೆಂಟ್ ಅನ್ನೋ ಶಬ್ದದಲ್ಲಿರುವಂತಹ ಶಬ್ದಗಳನ್ನ ಎಷ್ಟು ರೀತಿಯಾಗಿ ಹೊಂದಿಸಬಹುದು, ಅರೇಂಜ್ಮೆಂಟ್ ಮಾಡಬಹುದು. ಸೊ ಇದೆಷ್ಟು ಶಬ್ದ ಇದೆ ನೋಡೋಣ. ಫಸ್ಟ್ 7 ವರ್ಡ್ಸ್ ಇದೆ. ಸೊ ಇದರಲ್ಲಿ ರಿಪೀಟ್ ಆಗಿರೋ ವರ್ಡ್ ಯಾವ್ಯಾವ ಇದೆ ನೋಡೋಣ. ಒಂದೇ ಪದ ಇ ಅನ್ನೋ ಪದ ಅಷ್ಟೇ 2 ಬಾರಿ ಬಂದಿದೆ. ಸೊ ಉಳಿದಿದ್ದೆಲ್ಲ ಟಿ, ಎನ್, ಎಸ್, ಆರ್, ಪಿ ಒಂದೊಂದೇ ಬಾರಿ ಇದೆ. ಸೊ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋಣ. 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. ಮೇಲಿಂದ 7 ಫ್ಯಾಕ್ಟೋರಿಯಲ್ ಅಂದ್ರೆ 7 ಶಬ್ದ ಇದೆ, 7 ಅಲ್ಫಾಬೆಟ್ಸ್ ಇದೆ. 2 ಫ್ಯಾಕ್ಟೋರಿಯಲ್ ಯಾಕೆ ಒಂದೇ ತಗೊಂಡಿದ್ದೀನಿ ಅಂದ್ರೆ ಇದ್ರೊಳಗೆ ರಿಪೀಟ್ ಆಗಿರೋ ಪದ ಒಂದೇ 2. ನೀವು ಉಳಿದಿದ್ದೆಲ್ಲ ಒಂದೊಂದು ಬಾರಿ ಇದೆ. 1 ಫ್ಯಾಕ್ಟೋರಿಯಲ್ ಮಾಡಿನೂ ಯೂಸ್ ಇಲ್ಲ. 1 ಫ್ಯಾಕ್ಟೋರಿಯಲ್ ಆನ್ಸರ್ 1 ಬರುತ್ತೆ. ಸೊ 1 ಆನ್ಸರ್ ಬರೋದಕ್ಕೆ ಅದನ್ನ ತಗೋ ಅವಶ್ಯಕತೆನೇ ಇಲ್ಲ. ರಿಪೀಟ್ ಆಗಿರೋ ಶಬ್ದ 1ಗಿಂತ ಜಾಸ್ತಿ ಇದ್ರೆ ತಗೊಳ್ಳಿ.
ಒಂದ್ ಅಷ್ಟೇ ಇತ್ತಂದ್ರೆ ತಗೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆನ್ಸರ್ ವಾಪಸ್ ರಿಟರ್ನ್ ಅದೇ ಬರುತ್ತೆ. ಇಂಟು ಮಾಡಿದಾಗ ಒಂದಿಗೆ ಏನ್ ಇಂಟು ಬರುತ್ತೋ ಅದೇ ಆನ್ಸರ್ ಬರುತ್ತೆ. ಸೊ ಇದನ್ನ ಸಾಲ್ವ್ ಮಾಡೋಣ. 7 ಇಂದ 1 ವರೆಗೂ ಇಂಟು ಮಾಡಿದೀನಿ, 2 ದಿಂದ 1 ವರೆಗೂ ಇಂಟು ಮಾಡಿದೀನಿ, 2 ಬರುತ್ತೆ. ಡಿವೈಡೆಡ್ ಬೈ ಮಾಡ್ಕೊಂಡಾಗ 2520 ಬರುತ್ತೆ. ನೆಕ್ಸ್ಟ್ ಈ ರೀತಿಯಾಗಿ ಡೈರೆಕ್ಟ್ ಕ್ವಶನ್ ಕೊಡ್ತಾರೆ. ಇದು ಮೂರನೇ ರೀತಿ. ಸೊ ಮೊದಲೇದು ಏನ್ ತಿಳಿಸಿದೆ ನಾನು, ಚಾಯ್ಸ್ ಮಾಡೋದು ಕೊಟ್ಟಿರ್ತಾರೆ. ಎರಡನೇದು ಏನ್ ಹೇಳಿದೆ ನಾನು, ಅಲ್ಫಾಬೆಟ್ಸ್ ಕೊಟ್ಟಿರ್ತಾರೆ. ಮೂರನೇದು ಈ ರೀತಿಯಾಗಿ ಡೈರೆಕ್ಟ್ ಕೊಟ್ಟಿರ್ತಾರೆ, ಇವನು ಸಾಲ್ವ್ ಮಾಡೋದಿರುತ್ತೆ. ಸೊ ಇವ್ನು ಸಾಲ್ವ್ ಮಾಡೋದು ಅಂದ್ರೆ ದೊಡ್ಡ ದೊಡ್ಡ ನಂಬರ್ ಇದ್ದಾಗ ಹೇಗ್ ಮಾಡ್ಬೇಕು. ಈಗೆಲ್ಲ ಬಿಡಿಸಿದ್ದು ನಾವು 10 ಒಳಗಿರೋ ನಂಬರ್ಸ್ ತಗೊಂಡಿದ್ದೆ. ಈಗ ಏನಿದೆ 80, 90, 100 ಈ ರೀತಿಯಾಗಿದೆ. ಸೊ 100 to 1 ಮಟ ನೀವು ಇಂಟು ಮಾಡ್ಕೋತಾ ಕೂತ್ಕೊಳಕ್ ಆಗಲ್ಲ. ಸೊ ಇದಕ್ಕೆ ಶಾರ್ಟ್ ಕಟ್ ಮೆಥಡ್ ಇರುತ್ತೆ, ಅದನ್ನ ಹೇಳ್ತೀನಿ. ಸೊ 10C3 ಫಸ್ಟ್ ಬಿಡ್ಸೋಣ. 10 into 9 into 8. ಯಾಕೆ ಮೇಲೆ 3 ಡಿಜಿಟ್ ತಗೊಂಡಿದ್ದೀನಿ, ಸಿ ಕೆಳಗಡೆ ಎಷ್ಟಿದೆ, ಇಲ್ಲಿ 3 ಇದೆ. ಸೊ 3 ಡಿಜಿಟ್ ಬೇಕು. 3 ಫ್ಯಾಕ್ಟೋರಿಯಲ್ ಅಂದ್ರೆ 3 into 2 into 1. ಸೊ 3 ಫ್ಯಾಕ್ಟೋರಿಯಲ್ ಮತ್ತು 10 3 ಬಾರಿ ಇಂಟು ಮಾಡಿದಾಗ ಮೇಲಿಂದು ಅಂದ್ರೆ ನೀವು ಬೇಕಂದ್ರೆ ಶಾರ್ಟ್ ಮಾಡ್ಕೋಬಹುದು, ಇಂಟು ಮಾಡಿ ಡಿವೈಡೆಡ್ ಬೈನು ಮಾಡಬಹುದು. 10 into 9 into 8 ಮಾಡಿ 3 into 2 into 1 ಮಾಡಿ ಡಿವೈಡೆಡ್ ಬೈನು ಮಾಡಬಹುದು. ಅಥವಾ ಈ 3 1s 3 3s 9, 2 1s 2 5s. ಸೊ ಈ ರೀತಿಯಾಗಿ ಕ್ಯಾನ್ಸಲೇಷನ್ ಮಾಡ್ಕೊಂಡು ನೀವು ಮಾಡಬಹುದು. ಇನ್ನು 100C 98 ನೋಡೋಣ. ಸೊ 100C 100 minus 98 ಅಂದ್ರೆ 100C 2. 100 into 99, 2 into 1, 4950. 60 ಅಂದ್ರೆ ಯಾವಾಗ್ಲೂ ಮೇಲೆ ನಂಬರ್ ಕೆಳಗೆ ನಂಬರ್ ಸೇಮ್ ಇದ್ರೆ ಅದನ್ನ ಕಂಡು ಹಿಡಿಬಾರ್ದು, 1 ಅಂತ ಆನ್ಸರ್ ಬರೆದು ಇಡಬೇಕು. ನಾನು ನಿಮ್ಗೆ ಅದು ತಿಳಿಲ್ಲ ಅಂತಾನೆ ಇದನ್ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ನೆಕ್ಸ್ಟ್ ನೋಡೋಣ, ಈಗ 5P5 ಅಂತ ಇದೆ. ಸೊ 5P5 ನ ಹೇಗೆ ಸಾಲ್ವ್ ಮಾಡೋದು ಅಂದ್ರೆ 50 divided by 50 minus 3, 50 divided by 47 ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ 50 divided by 48. ಸೊ ಇದಿಷ್ಟು ನೀವು ಕ್ಯಾಲ್ಕುಲೇಷನ್, ಸಿಂಪಲ್ ಆಗಿರುವಂತಹ ಮೆಥಡ್. ಇದರಲ್ಲಿ ಏನು ಟ್ವಿಸ್ಟ್ ಕೇಳೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ಒಂದಿಗೆ ಸಿಗೋಣ. ಧನ್ಯವಾದಗಳು.